ಹಲೋ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಅವರೆಕಾಳು ಮತ್ತು ಸೊಪ್ಪು ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ. ನಮ್ಮ ಆಂಟಿ ಮನೆ ಹಲಸಿನಕಾಯಿ ಕೊಟ್ಟಿದ್ರು, ಅದನ್ನ ಹಾಕಿ ಅಂದ್ಬಿಟ್ಟು ಅವರೆಕಾಳು ಹುರಿದು ಒಣೆ ಹಾಕಿದೆ ಫ್ರೆಂಡ್ಸ್. ಅದು ನೋಡಿದ್ರೆ ಕಟ್ ಮಾಡಿದ್ರೆ ಹಲಸಿನಕಾಯಿಯೇ ಕೊಳ್ತೋಗ್ಬಿಟ್ಟೈತೆ. ಸೊ ಹಾಗಾಗಿ ಕಾಳು ಜೊತೆಗೆ ಇವಾಗ ಸೊಪ್ಪೇ ಗತಿ ಅಂತ ಅಂದ್ಬಿಟ್ಟು ಸೊಪ್ಪನ್ನ ಕಟ್ ಮಾಡ್ತಾ ಕೂತಿದ್ದೀನಿ. ಇವಾಗ ಬೇರೆ 2 ಥರ ಸಾಂಬಾರು ಮಾಡಬೇಕು. ನಾನು ಬೇರೆ ಒಲೆಯಲ್ಲಿ ಒಂದೊಂದೇ ಅಡುಗೆ ಮಾಡೋದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ನೋಡೋಣ, ಆದಷ್ಟು ಎಷ್ಟಾಗುತ್ತೆ ಅಷ್ಟು ಬೇಗ ಒಲೆಯಲ್ಲೇ ಮಾಡಬೇಕು. ಇವತ್ತು ಕೆಲಸ ಬೇಜಾನಿದೆ. ಟೀ ಕುಡಿಯೋದು ಕಮ್ಮಿ ಮಾಡಿ, ಬಟ್ ಗ್ಯಾಸ್ ಇಲ್ಲ. ಒಲೆಯಲ್ಲಿ ಟೀ ಮಾಡಿದ್ರೆ ಚೆನ್ನಾಗಿ ಬರಲಿಲ್ಲ. ಗ್ಯಾಸಲ್ಲಿ ಟೀ ಕುಡಿದು ಅಭ್ಯಾಸ ಆಗ್ಬಿಟ್ಟು ಹೊಗೆ ವಾಸನೆ ಮಾಡ್ತದೆ. ಒಲೆಯಲ್ಲಿ ಮಾಡೋದು ನಮ್ಮನೆ ಗ್ಯಾಸಾರು ಇರಲಿ ಒಲೆನಾರು ಇರಲಿ, ಅವ್ರು ಮಾತ್ರ ಒಂದು ದಿನಕ್ಕೆ 4-5 ಸತಿ ಟೀ ಕುಡಿಲೇಬೇಕು ಫ್ರೆಂಡ್ಸ್. ಅವ್ರಿಗೆ ಟೀ ಕುಡಿಲಿಲ್ಲ ಅಂದರೆ ಮೈಂಡೇ ಓಡೋದಿಲ್ಲ, ಹಂಗಾಡ್ತಾರೆ. ಇವಾಗ ಅನ್ನ ರೆಡಿ ಆಯಿತು. ಇನ್ನೊಂದು ಹೊಸ ವಿಚಾರ ಏನಪ್ಪ ಅಂತಂದರೆ, ನಮ್ಮೂರಲ್ಲಿ ಎಷ್ಟೋ ಜನ ಸೌದೆ ಒಲೆನೇ ತೆಗೆಸ್ಬಿಟ್ಟವ್ರೆ ಫ್ರೆಂಡ್ಸ್. ಇವಾಗ ಡಬಲ್ ಸಿಲಿಂಡ್ರ್ ಇಟ್ಕೊಂಡಿರ್ತಾರೆ. ನಮ್ಮೂರಿಗೆ ಸಿಲಿಂಡ್ರು ಡೈಲಿ ಬರ್ತಿತ್ತು ಡೆಲಿವರಿ ಕೊಡೋಕ್ಕೆ. ಇವಾಗ ಸಿಲಿಂಡ್ರೆಲ್ಲ ಸ್ಟಾಪ್ ಆಗ್ಬಿಟ್ಟವಲ್ಲ, ಎಲ್ಲರೂ ದೇವಸ್ಥಾನದ ಊಟಕ್ಕೆ ಬಂದು ಅದೇ ಮಾತುಕತೆ. ನಮ್ಮನೆ ಒಲೆನೇ ಇಲ್ಲ, ನಮ್ಮನೆ ಸಿಲಿಂಡ್ರೇ ಖಾಲಿ ಆಗೋಗ್ಬಿಟ್ಟೈತೆ, ಹೆಂಗೆ ಮಾಡೋದು ಏನು ಅಂತ ಅನ್ನೋದು ಇವಾಗ ಎಲ್ರಿಗೂ ಟೆನ್ಷನ್ ಆಗೋಗ್ಬಿಟ್ಟೈತೆ. ಸಿಲಿಂಡ್ರು ಬುಕ್ ಮಾಡೋಕ್ಕೆ 28 ದಿನ ಕಂಪ್ಲೀಟ್ ಆಗಿರಬೇಕು. ನಾವು 28 ದಿನ ಆಗಿತ್ತು ಬುಕ್ ಮಾಡಿದ್ದೀವಿ, ಆದರೆ ಇನ್ನೂ ಅವರು ಡೆಲಿವರಿನೇ ಕೊಟ್ಟಿಲ್ಲ. ಅದು ಯಾವಾಗ ಬರುತ್ತೋ ಏನೋ ಗೊತ್ತಿಲ್ಲ. ಸದ್ಯಕ್ಕೆ ಒಂದು ಟೈಮ್ ಆದರೂ ಒಲೆಯಲ್ಲಿ ಮಾಡೋಣ ಅಂತ ಅಂದ್ಬಿಟ್ಟು ಸೌದೆ ಒಲೆಯಲ್ಲೇ ಮಾಡ್ತಾಯಿದ್ದೀನಿ. ನಮ್ಮದು ಮೊದಲು ಅಡುಗೆ ಮನೇಲಿತ್ತು ಸೌದೆ ಒಲೆ. ಇವಾಗ ಗ್ಯಾಸ್ ಸಿಲಿಂಡ್ರ್ ತಂದಮೇಲೆ ಸ್ನಾನದ ಮನೇಲಿ ಸೌದೆ ಒಲೆನ ಹಾಕಿಸ್ಕೊಂಡಿದ್ದೀವಿ. ನಮ್ಮನೆ ಸಿಲಿಂಡ್ರು ತಂದಿದ್ದು ಯಾವಾಗ ಅಂದರೆ ನನ್ನ ಮಗಳು ಹುಟ್ಟಿದ 1 ವರ್ಷಕ್ಕೆ ತಂದಿದ್ದು. ಅಲ್ಲಿವರೆಗೂ ಕೂಡ ನಾವು ಸೌದೆ ಒಲೆನೇ ಮಾಡ್ತಿದ್ದು. ಇವಾಗಲೂ ಕೆಲಸಕ್ಕೆ ಏನಾದ್ರು ಜಾಸ್ತಿ ಜನ ಬಂದರೆ ಸೌದೆ ಒಲೆಯಲ್ಲೇ ನಾವು ಅಡುಗೆ ಮಾಡೋದು. ಆದ್ದರಿಂದ ನಮಗೆ ಸೌದೆ ಒಲೆಯಲ್ಲಿ ಅಡುಗೆ ಮಾಡೋದು ಅಷ್ಟು ಹಿಂಸೆ ಅಂತ ಅನಿಸಲ್ಲ. ಇವಾಗ ಸೊಪ್ಪೆಲ್ಲ ಕಟ್ ಮಾಡಾಗಿದೆ. ಇದು ಸಬ್ಸಿಗೆ ಸೊಪ್ಪು, ಇದು ಸಾಂಬಾರು ಸೊಪ್ಪು, ಇದು ದಂಟಿನ ಸೊಪ್ಪು ಬೇರೆ ಇಟ್ಟಿದ್ದೀನಿ. ಯಾಕೆಂದರೆ ದಂಟಿನ ಸೊಪ್ಪು ಮತ್ತು ಈ ಸಾಂಬಾರು ಸೊಪ್ಪು ಎರಡನ್ನೂ ಹಾಕಿ ನಮಗೆ ಸಾಂಬಾರು ಮಾಡ್ತೀನಿ. ದಂಟಿನ ಸೊಪ್ಪು ನಮ್ಮ ತಂದೆಗೆ ಹಾಕಿ ಸಾಂಬಾರು ಮಾಡೋಂಗಿಲ್ಲ. ಹಾಗಾಗಿ ಸಾಂಬಾರು ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪು ಇಷ್ಟನ್ನು ಅವ್ರಿಗೆ ಬೇಳೆ ಜೊತೆ ಹಾಕಿ ಸಪ್ರೇಟ್ ಸಾಂಬಾರು ಮಾಡಬೇಕು. ಪಾತ್ರೆಗಳು ಮಸಿ ನೋಡಿ ತುಂಬ ವರ್ಷ ಆಗಿತ್ತು. ಸೊ ಇವಾಗ ಮಸಿ ಎಲ್ಲನೂ ಮೈಗೆ ಮೆತ್ಕತ್ತಾ ಕೂತಿದ್ದಾವೆ. ಗ್ಯಾಸಲ್ಲಿ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಮಸಿ ಪಾತ್ರೆ ಎಲ್ಲ ಈ ಥರ ಬೆಳ್ಳಗಾಗೋಗಿದ್ದು. ಇವಾಗ ಪುನಃ ಅದೇ ಗತಿ ಬಂದುಬಿಟ್ಟೈತೆ ಪಾತ್ರೆಗಳಿಗೆ. ನನ್ನ ಮಗಳನ್ನ ಇವತ್ತು ಅಡುಗೆ ಮನೆ ಕ್ಲೀನ್ ಮಾಡೋಕ್ಕೆ ಬಿಟ್ಟಿದ್ದೀನಿ. ಏನು ಫುಲ್ ಎಲ್ಲನೂ ಬಳ್ದಾಕ್ಬಿಟ್ಟವಳೆ. ನಾನು ಅಡುಗೆ ಮನೆ ಕ್ಲೀನ್ ಮಾಡಿದಷ್ಟೇ ನೀಟಾಗಿ ಕ್ಲೀನ್ ಮಾಡಿದ್ದಾಳೆ ನೋಡಿ. ಫಸ್ಟ್ ಟೈಮ್ ಕ್ಲೀನ್ ಮಾಡಿದರು, ಇಷ್ಟು ನೀಟಾಗಿ ಮಾಡಿದ್ದಾಳೆ. ಸಬಾಸ್ ಬೇಟಲ್ಲ ಬೇಟಿ. ಬೇಗ ಕ್ಲೀನ್ ಮಾಡು, ನಿಮ್ಮ ಅಪ್ಪ ಎಲ್ಲ ಹೊರಗಡೆ ಕರ್ಕೊಯ್ತದಂತೆ. ಅಲ್ಲ ಅನ್ಬೇಕು ಮಕ್ಕಳು. ದೇವಸ್ಥಾನ ಓಪನ್ ಆದ ಸ್ವಲ್ಪ ದಿನಕ್ಕೆ ನಮ್ಮನೆ ಕಡೆಯವರೆಲ್ಲ ಸೇರಿ 20 ಮನೆಯವರು 4 ಸಾವಿರ ಹಾಕ್ಕೊಂಡು ದುಡ್ಡನ್ನ ದೇವಸ್ಥಾನ ಹತ್ರ ಅಡುಗೆ ಮಾಡಿಸಿದ್ರು. ಸೊ ಇವತ್ತು ಪುನಃ ನಂಜನಗೂಡು ದೇವ್ರ ಒಕ್ಕಲವ್ರು ಯಾರ್ಯಾರಿದ್ದಾರೆ ಎಲ್ಲರೂ ಕೂಡ ಸೇರಿ ಒಂದಿನ ಅಡುಗೆ ಮಾಡಿಸೋಣ ಅಂದ್ಬಿಟ್ಟು ಪುನಃ 1,000 ತೊಗೊಂಡೋಗಿದ್ದಾರೆ. ಇವಾಗ ಎಲ್ಲನೂ ಕ್ಲೀನ್ ಮಾಡ್ತಾಯಿದ್ವಿ. ಅದೇ ಸಮಯಕ್ಕೆ ನಮ್ಮ ಯಜಮಾನ್ರು ಕಪ್ಪಡಿಗೆ ಹೋಗಿ ಬರೋಣ ಅಂತಂದರು. ಸೊ ಇವಾಗ ಎಲ್ಲನೂ ಕ್ಲೀನ್ ಮಾಡಿಬಿಟ್ಟು ರೆಡಿ ಆಗಬೇಕು. ವರ್ಷಕ್ಕೊಂದು ಸತಿ ಕಪ್ಪಡಿಗೆ ಹೋಗ್ತಾನೆ ಇರ್ತೀವಿ ಫ್ರೆಂಡ್ಸ್. ಈ ವರ್ಷ ಇನ್ನೂ ಹೋಗಿಲ್ಲ. ಸೊ ಅದಕ್ಕೆ ಹೋಗಿ ಬರೋಣ ಅಂತ. ಅದು ಆನೆಲ್ಲ ಹೇಳಿ ನಾನು ಸುಮ್ಮನೆ ಈ ಖರ್ಚು ಪಲ್ಲೆ ಪೌಡರ್ ಒಂಚ ಲಾರಿ ಪೆಪ್ಪೆಗೆ ನಿಮಗೆ ಬಾಯ್. ನಾವು ದೇವಸ್ಥಾನಕ್ಕೆ ಹೋಗೋಕ್ಕೆ ರೆಡಿ ಆದ್ವಿ. ಅಷ್ಟರಲ್ಲಿ ನಮ್ಮ ತಂಗಿ ಗಂಡ ಆ ಮಕ್ಕಳನ್ನ ರಜೆಗೆ ಕರ್ಕೊಬಂದರು. ಅವ್ರಿಗೆ ಟೀ ಮಾಡಿಕೊಟ್ಬಿಟ್ಟು ನಾವು ಕೂಡ ಕುಡಿದ್ಬಿಟ್ಟು ಹೊರಟ್ವಿ. ಪೂಜೆ ಸಾಮಾನು ಮನೇಲೇ ಇದ್ದಿದ್ದರಿಂದ ಮನೇಲೇ ಹಣ್ಣು ಕಾಯಿ ಗಂಧೆ ಕಡ್ಡಿ ಕರ್ಪೂರ ಎಲ್ಲನೂ ತೊಗೊಂಡೋಗ್ತಾಯಿದ್ವಿ. ಅಲ್ಲಿ ದುಡ್ಡು ಕೊಟ್ಟು ತೊಗೋಬೇಕು. ಸೊ ಮನೇಲೇ ಇದ್ದಾಗ ಯಾಕೆ ಮನೆಯಿಂದನೇ ತೊಗೋಬಾರ್ದು ಅಂದ್ಬಿಟ್ಟು ಬೈಕಲ್ಲಿ ಬೇರೆ ಜಾಗ ಸಾಲಲ್ಲ, ಮಕ್ಕಳೆಲ್ಲ ದೊಡ್ಡವ್ರು ಅದರಲ್ಲ. ಅದಕ್ಕೆ ನನ್ನ ಮಗ ಮುಂದ್ಗಡೆ ಕುಂತಿದ್ದಾನೆ. ಪಾಪ ಅವನಿಗೂ ಬಕ್ಕೊಂಡೇ ಕೂತ್ಕೊಂಡು ಹೋಗ್ಬೇಕು. ಇವಾಗ ಪೈಪ ಮೊದಲೇ ಫಿಕ್ಸ್ ಮಾಡಿರ್ತಾರೆ. ನಾವು ಹೆಂಗೆ ನನ್ನ ಕಡೆಯಿಂದ ನನ್ನ ಕಡೆಗೆ ನೀರು ಹೋಗಕ್ಕೆ ಮಾಡಿರ್ತೀವಿ ಆ ಥರ.
ನಾವು ಸ್ಲಿಪ್ಪರ್ ಎಲ್ಲ ಹಾಕೊಂಡು ಹೋಗಿದ್ವಲ್ಲ, ಕೈಕಾಲು ತೊಳ್ಕೊಂಡು ಅಲ್ಲೇ ತಲೆ ಮೇಲೆ ಸ್ವಲ್ಪ ನೀರು ಚಿಮ್ಕಿಸ್ಕೊಂಬರೋಣ ಅಂತ ಹೋದ್ವಿ ಫ್ರೆಂಡ್ಸ್. ಏನು ಸಖತ್ ಗಲೀಜು ಮಾಡಿಟ್ಟವ್ರೆ. ಅದು ದೇವಸ್ಥಾನ, ಜನಗಳು ಸ್ನಾನ ಮಾಡೋ ಜಾಗ ಅನ್ನೋದು ಕಾಣ್ದೇ ಎಲ್ಲ ಮಲ ಮೂತ್ರ ವಿಸರ್ಜನೆ ಎಲ್ಲನೂ ಮಾಡಿ ಹಾಳು ಮಾಡಿಕ್ಬಿಟ್ಟವ್ರೆ. ಇದು ಸ್ವಾಮೀಜಿಗಳು ಇಷ್ಟು ನಿಮಿಷದಿಂದ ಇಷ್ಟು ನಿಮಿಷ ತನಕ ಅಂತ ಕೂತ್ಕೊಳ್ಳೋ ಅಂಥ ಗದ್ದಿಗೆ. ಅವರು ಆ ಗದ್ದಿಗೆ ಮೇಲೆ ಕೂತ್ಕೊಂಡಾಗ ಅದೆಲ್ಲ ಫುಲ್ಲು ರೆಡ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ನಾವು ಇಷ್ಟು ವರ್ಷ ಹೋಗಿದ್ದೀವಿ ಫ್ರೆಂಡ್ಸ್, ಆದರೆ ನಾವು ಯಾವಾಗಲೂ ನೋಡಿಲ್ಲ, ನೋಡಿರೋರು ಹೇಳ್ತಾರೆ. ನಾವು ಜಾತ್ರೆ ಎಲ್ಲ ಮುಗಿದ ಮೇಲೆ ಹೋಗಿರೋದ್ರಿಂದ ಜನ ಏನು ರಶ್ ಇರಲಿಲ್ಲ, ಇನ್ನೂ ಪೂಜೆ ನಡೀತಾನೆ ಇತ್ತು. ಸೊ ನಾವು ಪೂಜೆ ಮಾಡಿಸ್ಕೊಂಡು ಹಾಗೆ ಬಂದುಬಿಟ್ವಿ. ಜಾತ್ರೆ ಟೈಮಲ್ಲಿ ಇಲ್ಲಿ ಅನ್ನ ಪ್ರಸಾದ ಕೂಡ ವಿತರಣೆ ಮಾಡ್ತಾರೆ, ಊಟ ಮಾಡೋರು ಮಾಡ್ಬೋದು. ಸದ್ಯಕ್ಕೆ ಇವಾಗ ಜಾತ್ರೆ ಏನು ಇಲ್ದಿರೋ ಕಾರಣ ಊಟ ಏನು ಕೊಡ್ತಿರಲಿಲ್ಲ. ಯಾರ ಅಂಗಡಿಯವರು ಅದೇ ಹೊಸ ಪೂರ್ತಿ ಬೆಳೆದಾರೆ ನಿಮಗೆ. ಯಾವ ಕಡೆ ನೋಡಿದ್ರೆ ಫುಲ್ ಇನ್ನೂ ಹಸ್ರು ಅದೇ. ಬದನೆಕಾಯಿ, ಮೆಣಸಿನಕಾಯಿ, ಬಾಳೆ, ಜೋಳ, ಚೊಟ್ಟು, ಸೌತೆಕಾಯಿ, ಪಾಳು ಬಿದ್ದಿರೋವೆಲ್ಲ ಅರ್ಧಕ್ಕೆ ಈಗ ಅಷ್ಟೇ. ಏನಿದು ಸೌತೆಕಾಯಿ ಊಟ, ಸೌತೆಕಾಯಿ ಇಟ್ಟವ್ರೆ ಪುನಃ ಕೊಟ್ಕೊಂಡು ಕುಡಿ. ಎಮ್ಮೆ ಅಂದ್ರೆ ಹಂಗೆ, ಮತ್ತೆ ನೀರು ಕಂಡಿತ್ತು ದಡ ಬಿದ್ದಾವೆ. ಯಾಕೆಂದ್ರೆ ಅವು ಬಿಸಿಲು ಟೈಮಲ್ಲಿ ನೀರೊಳಗೆ ಹೋಗಿ ಮನಿಕೊಂಡ್ರೆ ಇದ್ದಾವೆ. ನಿಮಗೆ ಹೇಳಕ್ಕಿಲ್ಲ ಜಪ್ಪಯ್ಯ ಅಂತ ಹೊಡ್ಕೊ ಹೋದ್ವಿ, ಹೇಳಕ್ಕಿಲ್ಲ ಅವು. ನಾವು ಬರೋ ದಾರಿಲಿ ತುಂಬ ಖರ್ಚು ಮಾಡಿ ಪಾಪ ಅವರು ಶ್ರೀಗಂಧ ನೆಟ್ಟವ್ರೆ. ಸೊ ಯಾರೋ ಆಗದೆ ಇರೋರು ಮಾಡಿರೋ ಅಂಥ ಕೆಲಸನೋ ಏನೋ ಗೊತ್ತಿಲ್ಲ ಫ್ರೆಂಡ್ಸ್. ಅವರು ಬೆಂಕಿ ಹಚ್ಚಿಬಿಟ್ಟು ಅರ್ಧಕ್ಕರ್ಧ ಮರ ಸುಟ್ಟೋಗೈತೆ. ನಮ್ಮ ಜನಗಳಿಗೆ ಅಸೂಹೆ ಜಾಸ್ತಿ. ಅವರು ಬದುಕ್ತಾ ಇದ್ದಾರೆ ಅಂತಂದರೆ ಅವ್ರನ್ನ ತುಳಿಯೋಕ್ಕೆ ಹಾಳು ಮಾಡೋಕ್ಕೇ ನೋಡ್ತಾರೆ. ಹೆಂಗೋ ಅವ್ರು ಕಷ್ಟಪಟ್ಟು ಬೆಳಿತವ್ರೆ ಅಂತ ಯಾರೂ ಅಂದ್ಕೊಳ್ಳೋದಿಲ್ಲ. ಸೊ ಇವಾಗ ಮನೆ ಹತ್ರ ಬಂದ್ವಿ. ಇನ್ನೂ ಬಟ್ಟೆ ನೆನಪಿಲ್ವಾ? ಅವಳು ಬಿಚ್ಚಿದವ್ರು ನಿನ್ಗೇನು ಆಟ ಸಾಮಾನುಗಳು. ಅಲ್ಲಿಂದ ಬಂದು ಹೊಗೆ ಬೆಟ್ಟದಲ್ಲೆಲ್ಲ ಸ್ವಲ್ಪ ಕಳೆಯೆಲ್ಲ ಕಿತ್ಬಿಟ್ಟು ಟೀ ಕಾಫಿ ಕುಡ್ಕೊಂಡು ಎಲ್ಲರೂ ದೇವಸ್ಥಾನ ಹತ್ರ ಹೋದರು. ನಮ್ಮ ಯಜಮಾನರು ಊಟ ಬಡಿಸ್ತಿದ್ದು, ಆಮೇಲಿಂದ ಬಂದು ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ ಅಂತ ಹೇಳಿದ್ರು. ಹಾಗಾಗಿ ನಾನು ಮತ್ತು ನನ್ನ ಮಗಳು ಇಬ್ಬರು ಕೂಡ ಚಿಪ್ಸ್ ತಿನ್ಕೊಂಡು ಟಿ ವಿ ನೋಡಿಕೊಂಡು ಕಾರ್ಟೂನ ಟೈಮ್ ಪಾಸ್ ಮಾಡ್ತಾಯಿದ್ದೀವಿ. ಅವ್ರು ಬಂದಮೇಲೆ ದೇವಸ್ಥಾನ ಹತ್ರ ಹೋಗ್ತೀವಿ. ನಾವು ಹೋದಾಗ ಇನ್ನೂ ಜನ ಫುಲ್ ರಶ್ ಇತ್ತು. ಹಾಗಾಗಿ ನಾವು ದೇವ್ರ ಪೂಜೆ ಮುಗಿಸ್ಕೊಂಡು ಸುಮ್ಮನೆ ಕೂತಿದ್ವಿ. ಅಲ್ಲೂ ಕೂಡ ಗ್ಯಾಸ್ ಒಲೆಯಲ್ಲಿ ಮಾಡ್ತಿದ್ದಾರೆ, ಎಲ್ಲ ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಾಯಿದ್ರು. ನಂಜನಗೂಡು ಒಕ್ಲವ್ರ ಪೂಜೆ ಆಗಿರೋದ್ರಿಂದ ಇವತ್ತು ಊಟದ ಜೊತೆ ವಿಶೇಷವಾಗಿ ಪಾನಕ ಕೂಡ ಕೊಡ್ತಾಯಿದ್ರು. ಸೊ ನಾವು ಊಟ ಕೊಟ್ಟಾಗ ಕರೆಂಟ್ ಹೋಯಿತು. ಕರೆಂಟ್ ಹೋದರೂ ತಾನೇ ಊಟ ಬಿಡ್ತೀವ ಫ್ರೆಂಡ್ಸ್. ಊಟ ಮಾಡಿಕೊಂಡು ಮನೆಗೆ ಬಂದ್ವಿ. ಇವತ್ತಿನ ವೀಡಿಯೋ ಇದಾಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.